ನಾನು ಜುಲೈ 1 ಪತ್ರಿಕಾ ದಿನಾಚರಣೆ ಮಾಡೋದಕ್ಕೆ ನಾನು 2006ರಲ್ಲಿ ಮೊದಲು ಆಲಯ ಎನ್ನುವ ಪತ್ರಿಕೆಯ ವರದಿಗಾರನಾಗಿದ್ದೆ. ನಂತರ 2008ರಲ್ಲಿ ಕನ್ನಡ ಹುಲಿ ಎನ್ನುವ ಪತ್ರಿಕೆಯ ಸಂಪಾದಕನಾದೆ, ಪಾಕ್ಷಿಕ ಪತ್ರಿಕೆಯ ಸಂಪಾದಕನಾದೆ. ಆದರೆ ಆಗಿನ ನಾವು 2007-8ರಲ್ಲಿ ನಾವೆಲ್ಲ ಪತ್ರಕರ್ತರು ಅಂದರೆ ಯಾರು ಗೊತ್ತೇ ಇರಲಿಲ್ಲ. ನಾವು ಎಷ್ಟೆಲ್ಲ ಕಷ್ಟಪಡ್ತಿದ್ವು ಅಂದ್ರೂ ಎಲ್ಲರಿಗೂ ಗೊತ್ತು. ಇವತ್ತು ಏನು ಪತ್ರಿಕೋದ್ಯಮದಲ್ಲಿ ವಾರಪತ್ರಿಕೆ ಬಿಟ್ಟರೆ ಪಾಕ್ಷಿಕ ಮತ್ತು ಮಾಸ ಪತ್ರಿಕೆಗೆ ಅಷ್ಟೊಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಇರ್ತಿರ್ಲಿಲ್ಲ. ಎಲ್ಲೋದ್ರು ಬಿಡಪ್ಪ ಇವತ್ತು ಮಾಮೂಲಿ ಇವರು ಅನ್ನೋ ರೀತಿ ಆಗ್ಬಿಟ್ಟಿತ್ತು. ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಗಲ್ಲ, ಏನಪ್ಪ ಇದು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಪತ್ರಿಕೋದ್ಯಮ ನಡೆಸಿದ್ರು ನಮಗೊಂದು ಸ್ಥಾನಮಾನ ಸಿಗ್ತಾ ಇಲ್ವಲ್ಲ ಅಂತ. ಕ್ರಮೇಣ ಇದಕ್ಕೆಲ್ಲ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕ್ರಮೇಣ ನಂತರ ದಿನಗಳಲ್ಲಿ ದಿನಪತ್ರಿಕೆ ತಂದರೆ ಒಳ್ಳೆಯದು ಅಂತ ಅನ್ಕೊಂಡೆ. ಯಾಕೆಂದ್ರೆ ಇವತ್ತು ಪತ್ರಕರ್ತರು ಅಂದ್ರೆ ಸರ್ಕಾರದಲ್ಲಿ ಮಾನ್ಯತೆ ಪಡೆದವರು ಮಾತ್ರ ಪತ್ರಕರ್ತರು. ಇಲ್ಲದೆ ಪತ್ರಿಕೆ ನಡೆಸೋರು ಯಾರು ಪತ್ರಕರ್ತರು ಅಲ್ಲ. ಇದು ಎಲ್ರಿಗೂ ಗೊತ್ತು. ನಾವೆಲ್ಲೇ ಹೋದ್ರು ನಾವು ಪತ್ರಕರ್ತರು ಯಾರು ನಂಬಲ್ಲ. ಏನಂತ ಹೇಳಿದ್ರೆ ನಿಮ್ಮ ಹತ್ರ ಅಕ್ಯುರೇಷನ್ ಕಾರ್ಡ್ ಇದೆಯಾ, ಬನ್ನಿ ಅಂದ್ರೆ ನೀವು ಪತ್ರಕರ್ತರು, ನಿಮಗೆ ಏನು ಸವಲತ್ತು ಬೇಕು ಕೊಡ್ತೀವಿ ಅಂತಾರೆ. ಆದರೆ ನಿರಂತರವಾಗಿ ಪಾಕ್ಷಿಕ ಪತ್ರಿಕೆ ಮತ್ತು ಮಾಸ ಪತ್ರಿಕೆ ತರನ್ನ ಇಲ್ಲಿ ತನಕ ಪತ್ರಕರ್ತರು ಅಂತ ಹೇಳದೇ ಇಲ್ಲ. ಅವರು ಎಷ್ಟು ಕಷ್ಟಪಟ್ಟು ಒಂದು ಪತ್ರಿಕೆಯನ್ನ ತರಬೇಕು ಅಂದ್ರೆ ಅದರ ಶ್ರಮ ಆ ಸಂಪಾದಕರಿಗೆ ಗೊತ್ತು. ಎಷ್ಟು ಕಷ್ಟ ಇದೆ ಒಂದು ಪತ್ರಿಕೆಯನ್ನ ಹೊರತರಬೇಕು ಅಂದ್ರೆ ಅದು ಆ ಸಂಪಾದಕರಿಗೆ ಗೊತ್ತು. ಅಂಥದ್ರಲ್ಲಿ ಇವತ್ತಿನ ದಿನದಲ್ಲಿ ಯಾಕಂತ ಪತ್ರಕರ್ತರು ಅಂತ ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ಯಾವುದಕ್ಕೆ ಕಮ್ಮಿ ಆಗಿದ್ದಾರೆ ಅವರು? ಅದನ್ನ ನಮ್ಮ ಸರ್ಕಾರನೇ ಹೇಳಬೇಕು. ಈ ಒಂದು ಪತ್ರಕರ್ತರ ಸವಲತ್ತುಗಳು ಮತ್ತು ಗೌರವ ಯಾವಾಗ ಸಿಗುತ್ತೆ ಅನ್ಕೊಂಡು ಹುಡ್ಕೊಂಡು ಹೊರಟಾಗ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕ್ ಮೀಡಿಯಾಗಿರುವಂತಹ ಮರ್ಯಾದೆ ನಮ್ಗೆ ಯಾರಿಗೂ ಇರ್ತಿರ್ಲಿಲ್ಲ. ಅದನ್ನ ಗಮನಿಸಿ ನಾನು 2022ರಲ್ಲಿ ಮುಂಜಾನೆ ವಾರ್ತೆ ಪತ್ರಿಕೆ ತಂದೆ. ತುಂಬಾ ಶ್ರಮ ಪಟ್ಟು ಒಂದು ದಿನಪತ್ರಿಕೆ ತರಲೇಬೇಕು, ನಾನು ಸರ್ಕಾರದ ಮಟ್ಟದಲ್ಲಿ ನಾನು ಒಬ್ಬ ಪತ್ರಕರ್ತ ಅಂತ ಗುರುತಿಸ್ಬೇಕು ಅಂತ ಅಂದ್ಬಿಟ್ಟು ಪತ್ರಿಕೆ ತಂದೆ. ಕ್ರಮೇಣ ಪತ್ರಿಕೆ ತಂದಮೇಲೆ ಸುಮಾರು ಜನ ವರದಿಗಾರಗಳು ಬಂದರು, ಸುಮಾರು ಜನ ವರದಿ ಮಾಡ್ತಿ ಅಂತ ಬಂದರು. ಹುಡುಕ್ತಾ ಹೋದಾಗೆಲ್ಲ ಇದು ತುಂಬಾ ಆಳವಾಗಿ ಹೋಗ್ತಾ ಇದೆ. ಪತ್ರಕರ್ತ ಅನ್ನೋದನ್ನ ನನ್ನ ಒಂದು ಗುರುತನ್ನ ತಗೊಳ್ಬೇಕು ಅಂದ್ರೆ ಎಷ್ಟು ಆಳ ಹೋಗ್ತಾ ಇದೀವಿ ಅಂದ್ರೆ ತುಂಬಾ ಆಳ ಹೋಗ್ತಾ ಇದೆ. ಇದಕ್ಕೇನಾದ್ರು ಒಂದು ಮಾಡಬೇಕು ಅಂತ ಹುಡ್ಕೊಂಡು ಹೊರಟಾಗೆಲ್ಲ ಅದು ಆಕಾಶಕ್ಕೆ ಹೋಗ್ತಾನೆ ಇದೆ. ಕಾರಣ ಇಷ್ಟೇ, ನಮ್ಮ ಪತ್ರಕರ್ತರಿಗೆ ಸರಿಯಾದ ರೀತಿಯ ಗೌರವ ಸಿಗ್ತಾ ಇಲ್ಲ. ಗೌರವ ಸಿಗುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಮ್ಮ ಹಿರಿಯರೆಲ್ಲರೂ ಕೂತ್ಕೊಂಡು ಮಾತಾಡಿ ಏನೇನು ಸವಲತ್ತುಗಳು ಬೇಕು ಅದನ್ನ ಕೊಡಿಸೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ತುಂಬಾ ಕಷ್ಟಪಟ್ಟು ಪತ್ರಕರ್ತರು ವರದಿಗಾರರೆಲ್ಲ ನಾನು ಕೈ ಜೋಡಿಸ್ತಾ ಇದ್ದೀನಿ. ತುಂಬಾ ವರದಿಗಾರರಿಗೆ ತುಂಬಾ ಆಸೆ ಇದೆ ಸರ್ಕಾರ ಮಟ್ಟದಲ್ಲಿ ನಾನು ಗುರುತಿಸ್ಕೊಳ್ಬೇಕು ಅನ್ನೋದು. ತುಂಬಾ ಕಷ್ಟ ಆಗಲಿದೆ. ಇದರ ಮಧ್ಯದಲ್ಲಿ ದಿನಪತ್ರಿಕೆ ತಂದೆ, ಅದಾದ್ಮೇಲೆ ಈವ್ನಿಂಗ್ ಪತ್ರಿಕೆ ಒಂದು ತಂದೆ. ಅದು ಇವತ್ತು ನನ್ನ ಹತ್ರ ಒಂದು 30 ಜನ ವರದಿಗಾರರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಆದ್ರೆ ಅಷ್ಟೇ ದುಃಖನೂ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಅವ್ರು ಯಾರು ಸವಲತ್ತು, ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ಲ, ಈ ವರದಿಗಾರರಿಗೆ ಸಿಗುತ್ತೆ. ನನ್ನಂತಹ ದಿನನಿತ್ಯ ಪತ್ರಕರ್ತರಿಗೆ ಒಂದು 5,000 ಜನ ಇದ್ದಾರೆ. ದಿನನಿತ್ಯ ಪತ್ರಿಕೆ ಮುದ್ರಣ ಆಗ್ತಾನೆ ಇದೆ. ಆದರೆ ಅವ್ರಿಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ. ನಿರಂತರವಾಗಿ ಪತ್ರಿಕೆ ಮುದ್ರಣ ಮಾಡ್ತಾ ಇದ್ದೀವಿ. ಯಾಕೆ ನಮ್ಮನ್ನ ಮೀಡಿಯಾ ಲಿಸ್ಟ್ ಸೇರಿಸ್ಕೊಳ್ಳಲ್ಲ? ಎಲ್ಲಾ ದಾಖಲೆಗಳು ಕೊಡ್ತೇವೆ, ಆದ್ರೂ ಸೇರಿಸಲ್ಲ. ಅದಿಲ್ಲ ಇದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ತಾ ಇಲ್ಲ ಹೊರತು ನಮ್ಮನ್ನ ಯಾರು ಗಣನೆಗೆ ಹೋಗ್ತಾ ಇಲ್ಲ. ಆದರೆ ಉಳ್ಳವರು ನಿರಂತರವಾಗಿ ಇರುವಂತಹ ಮುಖ್ಯ ಪತ್ರಿಕೆಗಳಿಗೆ ವರದಿಗಾರರು ನಾಳೆ ಸೇರ್ಕೊಂಡ್ರಿ, ವರದಿಗಾರ ರಿಪೋರ್ಟ್ ಬಂತು ಅಂದ್ರೆ ಮಾಡಿದ್ರೆ ನಿಮ್ಗೆ ಅಗ್ರೇಷನ್ ಮಾಡಬಹುದು. ಅವ್ರು ಏನು ಕೆಲಸ ಮಾಡಲ್ಲ, 4 ವರದಿ ಮಾಡಿರ್ತಾರೆ. ಆ 4 ವರದಿಗೆ ಅವ್ರು ಆಲ್ರೆಡಿ ಅಗ್ರೇಷನ್ ಕಾಣಬಹುದು, ತಗೊಂಡೋಗ್ಬೋದು. ನಾವು ವರ್ಷಾನುಗಟ್ಟಲೆಯಿಂದ ನಿರಂತರವಾಗಿ ಪತ್ರಿಕೆಯನ್ನು ಮುದ್ರಣ ಮಾಡ್ತಾನೇ
ಇದ್ದೀವಿ, ಆದರೆ ನಮಗೆ ಮಾತ್ರ ಇನ್ನು ಗಣನೆಗೆ ತಗೋತಾ ಇಲ್ಲ. ಈ ಎಲ್ಲ ಒಂದು ಗಮನಿಸಿ ನಾನು ಪತ್ರಿಕೋದ್ಯಮ ನಡೆಸ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಾನು ಇವತ್ತೇನು ನಮ್ಮಲ್ಲಿ ಇರುವಂತಹ ಹಿರಿಯ ಪತ್ರಕರ್ತರಾದಂತಹ ಜಾಂಗಡೆ ವೆಂಕಟರಾಮಯ್ಯನವರು ಆಗ್ಬೋದು, ಸಿದ್ದರಾಜ ಸರ್ ಆಗ್ಬೋದು, ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಏನು ನಿರಂತರವಾಗಿ ಪತ್ರಿಕೆಗಳನ್ನ ತರ್ತಾರೆ ಅವ್ರನ್ನೆಲ್ಲ ಒಂದು ತಕ್ಕಡಿಗೆ ಹಾಕೊಂಡು ನೀವು ಅವನ್ನೆಲ್ಲ ಕರ್ಕೊಂಡು ಹೋಗಿ ಸರ್ಕಾರಕ್ಕೆ ಏನು ಮನವಿ ಮಾಡಿ ನಮ್ಮಂತಹ ನಿರಂತರ ಮುದ್ರಣ ಪತ್ರಕರ್ತರಿಗೆ ಒಂದು ಸವಲತ್ತುಗಳನ್ನ ಸಿಗುವ ವ್ಯವಸ್ಥೆ ಮಾಡಬೇಕು. ಯಾಕೆ ಅಂದರೆ ಇವತ್ತು ನನಗೆ ಸಿಕ್ಕಿದ್ರೆ ನಾಳೆ ನನ್ನಿಂದ ಇರುವಂತಹ 30 ಜನಕ್ಕೆ ಸಿಗುತ್ತೆ ಸವಲತ್ತುಗಳು. ನನ್ನೊಬ್ಬರು ಸವಲತ್ತು ಕೇಳ್ತಾ ಇಲ್ಲ. ಒಳಗಡೆ ನಾನು ಹೋಗ್ಬೇಕು ಅಂದ್ರೆ ನಾನು ಹೋದ್ಮೇಲೆ ನಾನು ಹಿಂದೆ ಇರೋದು ಕರ್ಕೊಂಡು ಹೋಗ್ಬೋದು. ದಯವಿಟ್ಟು ನನ್ನ ಒಳಗಡೆ ಕರ್ಕೊಂಡು ಹೋಗೋ ವ್ಯವಸ್ಥೆ ನನ್ನನ್ನ ಅಂತಲ್ಲ, ನನ್ನಂತಹ ಸುಮಾರು ಪತ್ರಿಕೆಗಳಿವೆ. ನನ್ನೊಂದೇ ಪತ್ರಿಕೆ ಅಂತಲ್ಲ, ಆಯ್ತಾ, ನನ್ನಂತ ಸುಮಾರು ಪತ್ರಿಕೆಗಳು, ನಿರಂತರವಾಗಿ ಮುದ್ರಣವಾಗ್ತಿರುವ ಮಾಸ ಪತ್ರಿಕೆಗಳು, ನಿರಂತರವಾಗಿ ಮುದ್ರಣವಾಗ್ತಿರುವ ಪಾಕ್ಷಿಕ ಪತ್ರಿಕೆಗಳು ನಿರಂತರವಾಗಿ ಮುದ್ರಣ ಆಗ್ತದೆ. ಯಾವುದೇ ಸರ್ಕಾರದ ಜಾಹೀರಾತು ಪಡೆಯದೇ ನಿರಂತರವಾಗಿ ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇದೆ. ಆ ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಅನ್ನೋದು ತುಂಬಾ ಗೊತ್ತು. ದಯವಿಟ್ಟು ಈ ವೇದಿಕೆಯಲ್ಲಿ ನಾನು ನಮ್ಮ ಹಿರಿಯ ಪತ್ರಕರ್ತರಾದಂತಹ ಜಾಂಗೇರಿ ವೆಂಕಟರಾಮಯ್ಯನವರು ಹಾಗೂ ಸಿದ್ದರಾಜ ಸರ್ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮಂತ ನಿರಂತರವಾಗಿ ಮುದ್ರಣ ಮಾಡುವಂತಹ ಎಲ್ಲಾ ರೀತಿಯ ಪತ್ರಕರ್ತರು ಸರ್ಕಾರ ಮಟ್ಟದಲ್ಲಿ ಮಾತಾಡಿ ನಮ್ಮೆಲ್ಲರಿಗೂ ಒಳ್ಳೆಯ ರೀತಿಯ ಸವಲತ್ತು ಸಿಗುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.